ಒಂದು ಕಾಮೆಂಟ್ ಹಾಕಿ ಆಯಿತಾ, ಈ ಮ್ಯಾಚಲ್ಲಿ ಯಾರು ಗೆಲ್ಬೋದು, RCB ಅಥವಾ ಪಂಜಾಬ? ನನ್ನ ಪ್ರಕಾರ ನನಗೆ RCB ಗೆಲ್ಲೇಬೇಕು. ಎಷ್ಟು ವರ್ಷ ಅಂತ ಕಪ್ ಗೆಲ್ಲಿಲ್ಲ ಅಂತ ಹೇಳೋರಿಗೆ ಒಂದು ಕಪ್ಪು ಕೊಡೋಣ. ಒಂದು 5 ಕಪ್ ಗೆಲ್ಲಿ 5 ಕಪ್ ಗೆದ್ದು ತುಂಬ ಜನ ಬಿಗ್ತಾಯಿದ್ರು. ಅಟ್ಲೀಸ್ಟ್ ನಿಮ್ಮ ಇದಕ್ಕೆ ಒಂದು ಕಪ್ ಕೂಡ ಗೆಲ್ಲಿಲ್ಲ ಅಲ್ವ, ಒಂದು ಕಪ್ ಗೆದ್ದು ಗೆಲ್ಲಿ ಆಮೇಲೆ ಇದು ಮಾಡ್ತೀನಿ. ತುಂಬ ವರ್ಷದಿಂದ ಒಂದು ಎಡೆಯಲ್ಲಿ ಬೆಂಕಿ ಇಟ್ಕೊಂಡು ಎಷ್ಟು ಅಂತ ಕಾಯೋದು. ಎಲ್ಲ RCB ಅವರು ಕಲ್ಲು ಮಾಡಿ ಬಿಟ್ಟಿದ್ದಾರೆ ಹೃದಯನ. ಈ ಸಲ ಅದನ್ನು ಕಲ್ಲನ್ನು ಪುಡಿ ಮಾಡೋ ವರ್ಷ. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಯಾವ ಥರ ಅಂದರೆ ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಮಾಡ್ತಿರೋದು 2 ತಾರೀಕು, ಜೂನ್ 2ನೇ ತಾರೀಕು, ಅಂದರೆ ಇವತ್ತು ಸೋಮವಾರ. ಮ್ಯಾಚ್ ಇರೋದು ನಾಳೆ. ಈ ವಿಡಿಯೋ ನಾಳೆನೇ ಪೋಸ್ಟ್ ಮಾಡ್ತೀನಿ, ಯಾಕಂದರೆ ಮಾರ್ನಿಂಗ್ ಪೋಸ್ಟ್ ಮಾಡ್ತೀನಿ. ಮತ್ತು ಮ್ಯಾಚ್ ಆದಮೇಲೆ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾಳೆ ಮಾರ್ನಿಂಗ್ ಅದು ಪೋಸ್ಟ್ ಮಾಡಲೇಬೇಕಾಗುತ್ತೆ. ಇದು ನಿನ್ನೆ ನಡೆದ ಮ್ಯಾಚ್ ಯಾವ ಥರ ಇತ್ತು ಅಂದರೆ, ಲಾಸ್ಟು RCB ಮತ್ತು ಪಂಜಾಬ್ ಇರುವಾಗ ಆಲ್ಔಟ್ ಮಾಡಿಬಿಟ್ಟಿದ್ದಾರೆ RCB ಅವರು. ನಾವು ಅಂದ್ಕೊಂಡಿರೋದು ಅದೇ ಫೈನಲ್ ಬರಬೇಕು ಅಂತ, ಪಂಜಾಬೇ ಬರಬೇಕು ಅಂತ. ಅಂದರೆ ನಾನು ಕೂಡ ಅಂದ್ಕೊಂಡಿದ್ದೆ, ತುಂಬ ಜನ ಅಂದ್ಕೊಂಡಿದ್ರು. ಯಾಕಂದರೆ ಕ್ವಾಲಿಫೈ 1ನಲ್ಲಿ ಅದು ಒನ್ ಸೈಡ್ ಮ್ಯಾಚ್ ಆಗಿತ್ತು. ಅದು RCBದೇ ಒನ್ ಸೈಡ್ ಮ್ಯಾಚ್ ಆಗಿತ್ತು. ಬಟ್ ಹೇಳೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಅವರು ಇಷ್ಟೇ ಟಾರ್ಗೆಟ್, ಅಂದರೆ ಇದಕ್ಕಿಂತ ಕಡಿಮೆ ರನ್ ಟಾರ್ಗೆಟ್ ಕೊಟ್ಟು ಕೂಡ ಸೋತಿದ್ದಾರೆ. ಪಂಜಾಬ್ ಅವರು ವಿನ್ ಆಗಿದ್ದಾರೆ. ಅದು ಕೂಡ ಇದಕ್ಕಿತ್ತು. ಬಟ್ ಕ್ವಾಲಿಫೈ 1ನಲ್ಲಿ ನಮ್ಮ ಸಾಲ್ಟ್ ಅವರು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಮತ್ತು ಮುಂಬೈ ಮತ್ತು ಗುಜರಾತ್ ಆಯ್ತಲ್ಲ ಮ್ಯಾಚ್, ಅದರಲ್ಲಿ ಮುಂಬೈಯವರು ಏನೋ ಮಸ್ಲತ್ ಮಾಡಿದ ಅಂತ ಹೇಳ್ತಾಯಿದ್ರು. ಬಟ್ ನಿನ್ನೆ ಮ್ಯಾಚ್ ನೋಡಿದರೆ ಅದೆಲ್ಲ ವೇಸ್ಟ್ ಅಂತ ಆಗ್ತಾಯಿದೆ. ಸೊ ಗೊತ್ತಿಲ್ಲ ನಮಗೆ ಸರಿಯಾಗಿ ನೋಡೋದು ಅಷ್ಟೇ. ನಾನು ಅಷ್ಟು ಇವಾಗ ಮ್ಯಾಚ್ ಕೂಡ ನೋಡೋದು ಕಡಿಮೆ, ಯಾಕಂದರೆ ಕೆಲಸ ಇರುತ್ತಲ್ವ, ಅದೊಂದು ಮೇನ್ ರೀಸನ್. ಸೊ ನಾಳೆ ನೋಡಲೇಬೇಕಾಗುತ್ತೆ ಮ್ಯಾಚು. ಯಾಕಂದರೆ ಸೇಮ್ ಮ್ಯಾಚ್ ಆದರೆ, ಒನ್ ಸೈಡ್ ಮ್ಯಾಚ್ ಆದರೆ, ಈ ಸಲ ಮಾತ್ರ ಕ್ರೌಡಲ್ಲಿ ನಾನು ಮತ್ತೆ ಪಕ್ಕ ಒಂದು ವಿಡಿಯೋ ಮಾಡ್ತೀನಿ RCB ಬಗ್ಗೆ. ಮತ್ತು ಪಂಜಾಬ್ ಕೂಡ 1 ಕಪ್ ಕೂಡ ಗೆಲ್ಲಿಲ್ಲ ಅಲ್ವಾ. ಸೊ ಸೋತರು ಕೂಡ ಒಂದು ಬಿಟ್ಟು ಕೊಟ್ಟಂಗಾಗುತ್ತೆ, ಅವ್ರು ಕೂಡ ಒಂದು ವಿನ್ ಆಗಲಿ ಅಂತ. ನಾವು ಆಲ್ಮೋಸ್ಟ್ ನಾವು ವಿನ್ ಆಗಲೇಬೇಕು. ಯಾಕಂದರೆ ಈ ಸಲ ವಿನ್ ಆಗಿಲ್ಲ ಅಂದರೆ ಮತ್ತೆ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಇದು ಎಲ್ಲ ಸೆಟ್ ಆಗಿದೆ. ಇದು ಆ್ಯಕ್ಷನಲ್ಲಿ ಆಲ್ಮೋಸ್ಟು 60% ನಾವು ಗೆದ್ದಿದ್ದೀವಿ. ಅಷ್ಟು ಒಳ್ಳೆ ಟೀಮ್ ಮಾಡಿದ್ದಾರೆ. ನಮ್ಮ ದಿನೇಶ್ ಕಾರ್ತಿಕ್ ಅವರು ಆ್ಯಕ್ಷನಲ್ಲಿ ಒಳ್ಳೆಯ ಟೀಮ್ ತಗೊಂಡು, ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಬಟ್ ಈ ಸಲ ವಿನ್ ಆದರೆ ಮಾತ್ರ ಸೇಮ್ ಟೀಮ್ ಆಗಿರಬೇಕು. ನೆಕ್ಸ್ಟ್ ಕೂಡ ಮಾತ್ರ ಈ ಸಲ ವಿನ್ ಆಗಲೇಬೇಕು. ಯಾಕಂದರೆ ಎಷ್ಟು ವರ್ಷದಿಂದ ಒಂದು ಸಪೋರ್ಟ್ ಮಾಡಿ ಸೋತ್ರು ಕೂಡ ಗೆದ್ದರು ಕೂಡ, ಅಂದರೆ ಗೆದ್ದಿಲ್ಲ ಸೋತ್ರು ಕೂಡ ನಾವು RCB ಸಪೋರ್ಟ್ ಮಾಡೋದು. ಮ್ಯಾಚಾಗಿ ಗೆದ್ದಿರಲ್ಲ ಕೆಲವೊಂದು, ಬಟ್ ಕಪ್ ಗೆದ್ದಿಲ್ಲ ಅಲ್ವಾ. ತುಂಬ ಜನ ಕೊಹ್ಲಿ ಅವರು ಅಷ್ಟು ರನ್ ಹೊಡೆದು ಕೂಡ ಕಪ್ ಗೆದ್ದಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಟೀಮ್ ಅಂತ ಹೇಳುವಾಗ 11 ಜನ ಕೂಡ ಆಡಲೇಬೇಕಾಗುತ್ತೆ. ಒಬ್ಬರು ಆಡಿದರೂ ಕೂಡ ವಿನ್ ಆಗೋಕ್ಕೆ ತುಂಬ ಕಷ್ಟ ಇದೆ. ಸೊ ಎಷ್ಟು ಅಂತ ಒಬ್ಬರೇ ಆಡೋದು. RCB ಅಂದರೆ ಮೇಯ್ನಾಗಿ ಕೊಹ್ಲಿ ಬಿಟ್ಟರೆ ಯಾರಿಲ್ಲ ಅಂತ ಮೊದಲು ಅಂದ್ಕೊಂಡಿದ್ರು. ಯಾವಾಗಲೂ ಕೂಡ ಹಂಗೇನೆ. ಟೀಮ್ ಅಂದರೆ ಕೊಹ್ಲಿ ಮತ್ತು ಇಂಡಿಯನ್ ಟೀಮ್ ಅಂದರೆ ಕೊಹ್ಲಿ, ರೋಹಿತ್ ಶರ್ಮಾ, ಇವರಿಬ್ಬರು ಮಾತ್ರ ಒಂದು ಮೇನ್ ಬರ್ತಾರೆ. ನೆಕ್ಸ್ಟು ಇದ್ದಾರೆ, ಬಟ್ ಅವರೊಂದು ಬ್ಯಾಕ್ ಬೋನ್ ಥರ ಇದ್ದರು. ನೋಡೋಣ, ಯಾಕಂದರೆ ಹೊಸದವರಿಗೆ ಚಾನ್ಸ್ ಕೊಡಬೇಕಾಗುತ್ತಲ್ವಾ. ಸೊ ಏನಾಗ ಗೊತ್ತಿಲ್ಲ. ಇವಾಗ RCB ಅಂದರೆ ನಾವು
ಎಷ್ಟು ವರ್ಷದಿಂದ ಒಂದು ಫ್ಯಾನ್ ಬೇಸ್ ಇಟ್ಕೊಂಡು ನೆಕ್ಸ್ಟ್ ಟೈಮ್ ವಿನ್ ಆಗ್ತಾರೆ ಬಟ್ ಈ ಸಲ ಮಾತ್ರ ವಿನ್ ಆಗಲೇಬೇಕು. ಈ ಸಲ ಕಪ್ ನಮ್ದಲ್ಲ, ನಮ್ಮದೇ ಈ ಸಲ ಕಪ್ಪು. ನಾಳೆ ಮಾತ್ರ ಹೆವಿ ಕ್ರೌಡ್ ಇರುತ್ತೆ ಮಾತ್ರ. ಬಟ್ ಬೆಂಗಳೂರು ಆಗಿದ್ದರೆ ಬಟ್ ಆಗಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಮ್ಯಾಚ್ ಆಗಿ ಮಳೆಯಲ್ಲಿ ಇದಾಗುತ್ತಲ್ವಾ. ಸೊ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗ್ತಾ ಇದೆ, ಏನೋ ಗೊತ್ತಿಲ್ಲ. ತುಂಬ ವರ್ಷದಿಂದ ಒಂದು ಎದೆಯಲ್ಲಿ ಬೆಂಕಿ ಇಟ್ಕೊಂಡು ಎಷ್ಟು ಅಂತ ಕಾಯೋದು. ಎಲ್ಲ RCB ಅವರು ಕಲ್ಲು ಮಾಡಿ ಬಿಟ್ಟಿದ್ದಾರೆ ಹೃದಯನ. ಈ ಸಲ ಅದನ್ನು ಕಲ್ಲನ್ನು ಪುಡಿ ಮಾಡೋ ವರ್ಷ. ಯಾರೆಲ್ಲ ಒಂದು ಹೇಟರ್ಸ್ ಇದ್ದಾರೆ ಅವರಿಗೆ ಒಂದು ಲಾಲಿಪಪ್ಪನ್ನು ಅದಕ್ಕಿರೋಣ. ಈ ಸಲ ಕಪ್ಪು ನಮ್ಮದು, ಅವರಿಗೆಲ್ಲ ಲಾಲಿಪಪ್ ಅಷ್ಟೇ. ಮಾತ್ರ ಈ ಸಲ ಮಾತ್ರ ಟೀಮ್ ಮಾತ್ರ ಬೆಂಕಿಯಾಗಿದೆ. ಅದೇನಂತ ಗೊತ್ತಿಲ್ಲ, ಎಲ್ಲ ಮೆಂಬರ್ಸ್ ಕೂಡ ಆಡ್ತಾ ಇದ್ದಾರೆ. ಬಾಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು, ಬ್ಯಾಟಿಂಗ್ ಕೂಡ ಅದೇ ಥರ ಇತ್ತು. ಒಬ್ಬರಿದ್ದರೆ ಒಬ್ಬರು ನಂಬಿಕೆ ಇದ್ದೇ ಇರುತ್ತೆ, ಇವರು ಆಟ ಆಡ್ತಾರೆ, ಇವರು ವಿನ್ ಮಾಡ್ತಾರೆ ಅಂತ. ಅಷ್ಟು ಇದೆ ಎಲ್ಲರ. ಇವಾಗ ಕೊಹ್ಲಿ ಅಲ್ಲ, ಎಲ್ಲರ ಮೇಲೆ ಕೂಡ ನಂಬಿಕೆ ಇದೆ. ಇವರಿದ್ದರೆ ಇವರು ಆಟ ಆಡ್ತಾರೆ, ಏನು ತಲೆ ಬಿಸಿಲ್ಲ. RCB ಅಲ್ಲ, ಟೀಮ್ ಹಂಗೆ ಇದೆ. ಬಾಲಿಂಗಲ್ಲಿ ಕೂಡ ಹಂಗೆ. ಓಕೆ, ಇವರು ಇಲ್ಲ ಅಂದರೆ ನಮ್ಮ ಭೂವಿ ಇದ್ದಾರೆ, ಅಜರುಲ್ ಇದ್ದಾರೆ, ಸುರೇಶ್ ಶರ್ಮಾ ಇದ್ದಾರೆ. ಒಂದೊಂದು ಒಬ್ಬರೇ ಡಿಪೆಂಡ್ ಆಗಲ್ಲ ಈ ವರ್ಷ. ಸೊ ತುಂಬ ಖುಷಿ ಕೂಡ ಆಗ್ತಾ ಇದೆ, ಹಂಗೇನೆ ಕೆಲವು ವಿಷಯದಲ್ಲಿ ದುಃಖ ಕೂಡ ಆಗ್ತಾ ಇದೆ. ಯಾಕಂದರೆ ಮ್ಯಾಚ್ ಬಂದ ಮೇಲೆ ನಾವು ಕೆಲವು ವಿಷಯವನ್ನು ಬಿಟ್ಟಿದ್ದೀವಿ. ನಮ್ಮ ಯಾವ ಥರ ಇದೆ ನಮ್ಮದು ರಾಜ್ಯದ ಪರಿಸ್ಥಿತಿ ಎಲ್ಲ ಅಂತ. ಎಸ್ಪೆಷಲಿ ಮಂಗಳೂರು ಯಾವ ಥರ ಇದೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ವಿದ್ಯಾವಂತರ ಜಿಲ್ಲೆ. ಯಾವುದೇ ವರ್ಷ ಕೂಡ ಟಾಪಲ್ಲಿ ಬರ್ತೀವಿ ನಾವು ಕಲಿಯೋದ್ರಲ್ಲಿ. ಈ ವರ್ಷ ಕೂಡ ಹಂಗೇನೆ ಟಾಪಲ್ಲಿ ಬಂದಿದ್ದೀವಿ. PUCಯಲ್ಲಿ ನಮ್ಮ ಉಡುಪಿ ಬಂದರೆ 10th ದಕ್ಷಿಣ ಕನ್ನಡ ಬಂದಿದ್ವಿ. ಫಸ್ಟ್ ಸೆಕೆಂಡ್ ಅಷ್ಟೇ. ದಕ್ಷಿಣ ಕನ್ನಡ PUCಯಲ್ಲಿ ಫಸ್ಟ್ ಸೆಕೆಂಡ್ ಇದೆ, ಉಡುಪಿ ಫಸ್ಟಲ್ಲಿದೆ PUCಯಲ್ಲಿ. 10th ಕೂಡ ಹಂಗೇನೆ, ದಕ್ಷಿಣ ಕನ್ನಡ ಫಸ್ಟ್, PUC ಸೆಕೆಂಡ್. ಬಟ್ ಕೆಲವು ವಿಷಯದಲ್ಲಿ ನಾವು ಸ್ವಲ್ಪ ದಡತನ ತೋರಿಸ್ತಾ ಇದ್ದೀವಿ. ಯಾಕಂದರೆ ಗೊತ್ತಿಲ್ಲ, ಇದೆಲ್ಲ ಚೇಂಜಸ್ ಆಗಬೇಕು. ಮೊದಲಿನ ಥರನೇ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅದೇ ಥರ ಆಗಬೇಕು. ಯಾಕಂದರೆ ದಕ್ಷಿಣ ಕನ್ನಡ ಹೆಂಗಿದೆಯೋ ಉಡುಪಿ ಕೂಡ ಹಂಗೆ ಇರುತ್ತೆ ಗುರು. ಸೊ ಉಡುಪಿ ಏನಾದರೂ ಸಮಸ್ಯೆ ಆದರೆ ದಕ್ಷಿಣ ಕೂಡ ಅದರಲ್ಲಿ ಇರುತ್ತೆ, ಸೇಮ್ ಟು ಸೇಮ್. ಏನಂತ ಗೊತ್ತಿಲ್ಲ, ಬಟ್ ಇದೆಲ್ಲ ಚೇಂಜ್ ಆಗಲೇಬೇಕಾಗುತ್ತೆ. ಮೊದಲಿನ ಥರ ಒಂದು ಒಳ್ಳೆಯದಲ್ಲಿ ಇರಬೇಕಾಗುತ್ತೆ. ಇದು ಕೂಡ ಒಟ್ಟಾಗಿ ನಮ್ಮ ಏನಿದೆ, ನಮ್ಮದು ಗುರಿ ಏನಿದೆ ಅದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ನಮ್ಮದು ಈ ದಕ್ಷಿಣ ಕನ್ನಡ ಉಡುಪಿ ಹೆಂಗಂದರೆ ಮಿನ್ಸೆಟ್ಟು. ಸೊ ಅಷ್ಟು ಬೇಗ ಯಾರನ್ನು ಕೂಡ ಇದು ಮಾಡಲ್ಲ, ನಂಬಲ್ಲ ಅಂದರೆ ಒಬ್ಬರನ್ನು ಮೇಲೆ ತಗೊಂಡು ಹೋಗಲ್ಲ, ಇವರೇ ಹೆಚ್ಚು ಅಂತ. ಯಾಕಂದರೆ ಅವರ ಕೆಲಸ ಅವರಿಗೆ ಏನಂತ ಹೇಳಬೇಕು. ಸೊ ಏನೇ ಆಗಲಿ ಕೂಡ ಅವ್ರ ಕೆಲಸ ಇರುತ್ತೆ. ಅಂದರೆ ಕೆಲಸದಲ್ಲಿ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ನಮ್ಮ ಇಲ್ಲಿ ಅವರು ಕೆಲಸ ಆಯಿತು, ಕಾಲೇಜ್ ಆಯಿತು, ಅವ್ರೇನು ಕೆಲಸ ಮೊದಲು ಅದು ಮತ್ತೆ ಬಾಕಿದ್ದೆಲ್ಲ ಬೇರೆ ಜಿಲ್ಲೆ ಥರ ಇದು ಮಾಡಲ್ಲ, ಕೆಳಗೆ ಮಾಡಲ್ಲ. ಯಾಕಂದರೆ ಸೊ ಒಂದೊಂದು ಜಿಲ್ಲೆ, ಒಂದೊಂದು ಜನರು, ಒಂದೊಂದು ಊರು ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ಈ ಜಿಲ್ಲೆ ಇರೋದೇ ಹಿಂಗೆ. ಬಟ್ ಕೆಲವು ವಿಷಯದಲ್ಲಿ ನಮ್ಮ ಜಿಲ್ಲೆ ದಡತನ ತೋರಿಸ್ತಾ ಇದೆ. ಯಾಕಂದರೆ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಸೊ ಎಲ್ಲದು ಮಿಕ್ಸ್ ಆಗಿದೆ. ಸೊ ತುಂಬ ಒಳ್ಳೆಯವರು ಇದ್ದಾರೆ, ತುಂಬ ಕೆಟ್ಟವರು ಕೂಡ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಜನರ ಮೈಂಡ್ ಸೆಟ್ ಅಂಥದ್ದು.
ಓಕೆ, ಒಂದು ಕಾಮೆಂಟ್ ಹಾಕಿ ಆಯಿತಾ, ಈ ಮ್ಯಾಚಲ್ಲಿ ಯಾರು ಗೆಲ್ಬೋದು, RCB ಅಥವಾ ಪಂಜಾಬ? ನನ್ನ ಪ್ರಕಾರ ನನಗೆ RCB ಗೆಲ್ಲೇಬೇಕು. ಎಷ್ಟು ವರ್ಷ ಅಂತ ಕಪ್ ಗೆಲ್ಲಿಲ್ಲ ಅಂತ ಹೇಳೋರಿಗೆ ಒಂದು ಕಪ್ಪು ಕೊಡೋಣ. ಒಂದು 5 ಕಪ್ ಗೆಲ್ಲಿ 5 ಕಪ್ ಗೆದ್ದು ತುಂಬ ಜನ ಬಿಗ್ತಾಯಿದ್ರು. ಅಟ್ಲೀಸ್ಟ್ ನಿಮ್ಮ ಇದಕ್ಕೆ ಒಂದು ಕಪ್ ಕೂಡ ಗೆಲ್ಲಿಲ್ಲ ಅಲ್ವ, ಒಂದು ಕಪ್ ಗೆದ್ದು ಗೆಲ್ಲಿ ಆಮೇಲೆ ಇದು ಮಾಡ್ತೀನಿ. ಸೊ ಕಪ್ಪು ಗೆಲ್ಲೋದಲ್ಲ ಮುಖ್ಯ ಗುರು, ಫ್ಯಾನ್ ಬೇಸ್ ಮುಖ್ಯ, ಅಂದರೆ ಲಾಯಲ್ಟಿ ಮುಖ್ಯ. ನಾನು ಯಾವುದೇ ಒಂದು ಪ್ಲೇಯರ್ ಬಗ್ಗೆ ಹೇಳ್ತಾ ಇಲ್ಲ, ನನಗೆ ಎಲ್ಲ ಪ್ಲೇಯರು, ಸ್ಪೆಷಲಿ CSK ಅಂದರೆ ಧೋನಿ ನನ್ನ ಫೇವ್ರೆಟ್ ಕೂಡ. ಯಾಕಂದರೆ ಬೆಸ್ಟ್ ಕ್ಯಾಪ್ಟನ್, ಕೂಲ್ ಕ್ಯಾಪ್ಟನ್ ಕೂಡ ಹೌದು. ಒನ್ ಆಫ್ ದ ಬೆಸ್ಟ್ ಸೀರೀಸಲ್ಲಿ ಇರುವಂಥ ಅಂದರೆ ಯಾವುದೆಲ್ಲ ಒಳ್ಳೆಯ ಅಂದರೆ ವಿನ್ ಆಗಿದೆ, ಅದಕ್ಕೆ ಧೋನಿ ಕಾರಣ ಆಗಿದ್ದಾರೆ ಕ್ಯಾಪ್ಟನ್ಸಿಯಲ್ಲಿ. ಬಟ್ ಅವರಿರೋ ಟೈಮಲ್ಲಿ ಆಟಗಾರ ಕೂಡ ಹಂಗೆ ಇದ್ದರು, ಲೆಜೆಂಡ್ ಆಟಗಾರ ಇದ್ದರು. ಒಂದು ಇದರಲ್ಲಿ ಅಂದರೆ ಕೊಹ್ಲಿ ಕ್ಯಾಪ್ಟನ್ಸಿ ಇರುವಾಗ ಅಂದರೆ ಒಂದು ಬ್ಯಾಟಿಂಗ್ ಟೀಮ್ ವೀಕ್ ಆಗಿತ್ತು, ಇಲ್ಲಾಂದರೆ ಬೌಲಿಂಗ್ ಟೀಮ್ ವೀಕ್ ಆಗಿತ್ತು. ಸೊ ಎರಡು ಕೂಡ ಸ್ಟ್ರಾಂಗ್ ಆಗಿರಲಿಲ್ಲ. ಮೇಯ್ನಾಗಿ ಪ್ಲೇಯರ್ಸ್ ಸ್ಟ್ರಾಂಗ್ ಆಗಿದ್ದರು, ಬಟ್ ಅವರು ಮಾಡೋ ತಂತ್ರಗಳು ವರ್ಕೌಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನಮ್ಮ ಕೊಹ್ಲಿ ಇರುವ ಟೈಮಲ್ಲಿ ಇದಾಗ್ತಾ ಇರಲಿಲ್ಲ. ಸೊ ಒಂದು ಕಂಪೇರ್ ಮಾಡಿದ್ರೆ ಎಲ್ಲ ಸೀಸನಲ್ಲಿ ಕೂಡ ಅತಿ ಹೆಚ್ಚು ರನ್ ಹೊಡೆಯೋದಂದರೆ ಕೊಹ್ಲಿನೇ. ಸೊ ಟೀಮ್ ಅಂತ ಬಂದರೆ, IPL ಅಂತ ಬಂದರೆ, ಕೆಲವರು ಒಂದು ಕೊರೋನಾ ಬ್ಯಾಚರ್ ಇದ್ದಾರಲ್ವ, ಕೊಹ್ಲಿ ಬಗ್ಗೆ ಒಂದು, ನಾನು ಧೋನಿ ಬಗ್ಗೆ ಕೂಡ ಹೇಳಲ್ಲ. ಇದುವರೆಗೂ ನಾನು ಧೋನಿ ಬಗ್ಗೆ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಸೊ ಬೇರೆ ಯಾರಿದ್ದಾರೆ ಅವ್ರ ಬಗ್ಗೆ ನಾನು ಕೇಳಾಗಿ ಮಾತಾಡಿಲ್ಲ. ಯಾಕಂದರೆ ನಮ್ಮ ಟೀಮಲ್ಲಿದ್ದವ್ರ ಗುರು. ಸೊ ಅವ್ರ ಬಗ್ಗೆ ಮಾತಾಡಿದ್ರೆ ಅವನು ಇಂಡಿಯಾದ ಹುಟ್ಟು ಕೂಡ ವೇಸ್ಟ್. ಅವನು ಗೊತ್ತಿಲ್ಲ. ಬಟ್ ODI ಅಂತೂ ಸ್ವಲ್ಪ ವರ್ಷ ಆಡ್ಬೋದು, ಯಾಕಂದರೆ ಫಿಟ್ನೆಸ್ ಇದೆ ಅಲ್ವಾ. ಸೊ ಕಂಪೇರ್ ಮಾಡಿದ್ರೆ ರೋಹಿತ್ ಶರ್ಮಾಗಿಂತ ಕೊಹ್ಲಿ ಅವರ ಫಿಟ್ನೆಸ್ ಮಚ್ ಮೋರ್ ಬೆಟರ್ ಆಗಿದೆ. ಸೊ ಇನ್ನು ಕೂಡ ಒಂದು 5-6 ವರ್ಷ ಆಡ್ಬೋದು ಅಷ್ಟಿದೆ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ಸ್ವಲ್ಪ ಮಾಡೋಣ ವೀಡಿಯೋ. ಮಳೆ ಬಿಟ್ಟರೆ ಒಂದು ವ್ಲಾಗ್ ಖಂಡಿತ ಮಾಡ್ತೀನಿ, ಪಕ್ಕ ಇನ್ನೂ ಬಿಡಲ್ಲ. ಸೊ ಇವಾಗ ಆಫೀಸ್ ಹೋಗ್ತಾ ಇದ್ದೀನಿ, ಅದಕ್ಕಾಗಿ ಒಂದು ವ್ಲಾಗ್ ಮಾಡೋಣ. ಮ್ಯಾಚ್ ಏನಾಗಿದೆ ಅದರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಮ್ಮ ಇದರಲ್ಲಿ ಕನ್ನಡದಲ್ಲಿ ಹುಟ್ಟಿ ಅದರಲ್ಲಿ ಬಗ್ಗೆ ಮಾತಾಡೋದಂದರೆ ಏನು, ನಮ್ಮ ವ್ಲಾಗ್ ಮಾಡೋದು ಕಂಟೆಂಟ್ ಕ್ರಿಯೇಟರ್ ಆಗಿ, ಅಂದರೆ ಕಂಟೆಂಟ್ ಕ್ರಿಯೇಟರ್ ಅಂದರೆ ಸೊ ವ್ಲಾಗಿಂಗ್ ಮಾಡೋವರು ಒಂದಾದರೂ ಮಾಡಲೇಬೇಕಾಗುತ್ತಲ್ವ, ಅದಕ್ಕಾಗಿ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.